Lipakshi Online Kirana Store invites you to join us for the grand launch of our new platform, bringing fresh and quality groceries right to your doorstep. Celebrate with us on a day that signifies freedom and new beginnings, August 15th. Date, August 15th, 2024. Time, 10 a.m. Venue, online at www.lipakshi.com. Event, Grand Launch Celebration. Event Highlights. Why attend? We look forward to celebrating this exciting milestone with you and showing you how Lipakshi Online Kirana Store can transform your grocery shopping experience. Warm regards. The Lipakshi team. Dear friends, welcome back to my channel. Kannada ತಿ ಓಲ್ಗಾ ಚಾನಲ್ಗೆ ನಿಮ್ಮನ್ನ ಈ ಮೂಲಕ ಸ್ವಾಗತಿಸ್ತಾ ಇದ್ದೀನಿ. ಪ್ರತಿ ವಾರದಂತೆ ಈ ವಾರವೂ ನಿಮ್ಮನ್ನ ಮತ್ತೊಂದು ಮಹಿಮೆಯುಳ್ಳ ದೇವಸ್ಥಾನಕ್ಕೆ ಕರೆತಂದಿದ್ದೀನಿ. ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ನನಗೆ ನಿಮ್ಮ ಸಪೋರ್ಟ್ ಎಷ್ಟೋ ಅವಶ್ಯಕತೆ ಇದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನಮ್ಮನ್ನ ಸಪೋರ್ಟ್ ಮಾಡಿ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸುವವರಾಗುತ್ತೀರಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಕಾಮೆಂಟನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ದೇವಸ್ಥಾನಕ್ಕೆ ನೀವು ತಲುಪಬೇಕಾದ್ರೆ ತುಮಕೂರು ಪಾವಗಡ ಮುಖ್ಯ ರಸ್ತೆಯಲ್ಲಿ ಮಿಡಿಗೇಶಿ ಸಮೀಪ ಇರುವ ಹನುಮಂತಪುರ, ಇಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ. ಈ ಹೊರ ಪ್ರಪಂಚಕ್ಕೆ ಗೊತ್ತಾಗದೆ ಗುಪ್ತವಾಗಿರುವ ಕೆಲವು 3 ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ಒಂದು ಭೂತರಾಯಪ್ಪ ದೇವಸ್ಥಾನ. ನೂರಾರು ವರ್ಷಗಳ ಪುರಾತನವಾದ ಈ ದೇವಸ್ಥಾನ ಮಂಗಳೂರಿನ ಕಡೆ ಇರುವಂತೆಯೇ ಇಲ್ಲಿ ಪಂಜುರ್ಲಿ, ಕೋಲ ಮುಂತಾದ ಒಂದು ಆಚರಣೆ ಇಲ್ಲಿ ನಡೀತಾ ಇದೆ. ಮತ್ತೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ, ಭೂತರಾಯಪ್ಪರವರು 3 ಜನ ಅಣ್ಣ ತಮ್ಮಂದಿರು ಇಲ್ಲಿ ನೆಲೆಸಿರುತ್ತಾರೆ. ಸ್ವಾಮಿ ನಮಸ್ಕಾರ. ನಾವು ಯೂಟ್ಯೂಬ್ ಚಾನಲ್ನಿಂದ ಬರ್ತಿದ್ದೀವಿ, ಆಂಧ್ರನಿಂದ. ನಾವು ಹೈಂದವ ಧರ್ಮ ಮತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಗಳು ಮಾಡ್ತಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವಿವತ್ತು ಈ ಊರಿಗೆ ಬಂದಿದ್ದೀವಿ. ಈ ದೇವಸ್ಥಾನದ ಬಗ್ಗೆ, ಭೂತರಾಯನ ದೇವಸ್ಥಾನದ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಭೂತರಾಯರು ಅನ್ನೋರು ಹಳ್ಳಿಗೆ ಮಾತ್ರನೇ ಸ್ಥಿಮಿತ ಆಗಿರ್ತಾರೆ, ಪಟ್ಟಣದಲ್ಲಿ ಅಲ್ಲಿ ಗೊತ್ತಿರಲ್ಲ. ಅವರಿಗೆ ಈ ದೇವಸ್ಥಾನದ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಅಂತ ನನ್ನ ಪ್ರಾರ್ಥನೆ ಸ್ವಾಮಿ. ಈ ಹನುಮಂತಪುರದ ಗ್ರಾಮದಲ್ಲಿ ಸುಮಾರು ಇಲ್ಲಿಗೆ ಒಂದು 25-30 ವರ್ಷಗಳಿಂದಲೂ ಉತ್ಪತ್ತಿಯಾಗಿ ಕುರಳಳ್ಳಿ ಭೂತರಾಯ ಸ್ವಾಮಿಯ ದೇವಸ್ಥಾನ ಇಲ್ಲಿ ಉತ್ಪತ್ತಿಯಾಗಿದೆ. ಇಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗಳು ಬಂದು ವರ್ಷಕ್ಕೊಂತಡ ಅಂತಿ ಹರಿದಿನಗಳು ಜೋರಾಗಿ, ಕಾರ್ಯಕ್ರಮಗಳು ಜೋರಾಗಿ ಮಾಡಿಸ್ತಾರೆ. ವಾರ ಪೂಜೆ ನಡೆಯುತ್ತೆ. ವಿಶೇಷ ಅಂದರೆ ಏನಂದರೆ, ಈ ಅಪ್ಪ ಮಣೆವು ಎಷ್ಟು ಮಾಡಿದರೂ ಮಣೆವು ತಿಂದಾಕ್ತಾನೆ. ಭೂತರಾಯ ಸ್ವಾಮಿ ಮಣೆವು ಪಂಜಿನ ಸೇವೆ ಮಾಡ್ತಾನೆ. ವಿಪರೀತವಾಗಿ ಬೆಂಕಿ ಹಚ್ಕೊಂಡು ಪಂಜಿನ ಸೇವೆನೂ ಮಾಡ್ತಾನೆ. ಆಯಪ್ಪ ಅಗಾಧವಾದ ಭಕ್ತ. ಆದ್ದರಿಂದ ಬೇಕಾದಷ್ಟು ಭಕ್ತರಿಗೆ ಸಂತಾನ ಭಾಗ್ಯವು ಕೊಟ್ಟವನೇ, ಬೇಕಾದಷ್ಟು ಕಷ್ಟಗಳು ಹೊಡೆದವನೇ. ಇಲ್ಲಾಂದರೆ ಇಷ್ಟೆಲ್ಲ ನಡೀತಿರಲಿಲ್ಲ ಈ ಜಾಗದಲ್ಲಿ. ಇಲ್ಲಿಗೆ ಭಕ್ತಾದಿಗಳು ಯಾವ ಟೈಮ್ನಲ್ಲಿ ಜಾಸ್ತಿ ಬರ್ತಾರೆ ಅಂದರೆ, ಇದು ಹಳ್ಳಿ ಅಲ್ವಾ, ಹಳ್ಳಿನಲ್ಲಿ ಅಷ್ಟು ಇದು ಗೊತ್ತಿರಲ್ಲ, ದೇವಸ್ಥಾನದ ಬಗ್ಗೆ ಪ್ರಾಚುರ್ಯ ಇರಲ್ಲ. ಹಂಗಾಗಿ ಈ ದೇವಸ್ಥಾನಕ್ಕೆ ಯಾವ ಟೈಮ್ನಲ್ಲಿ ಭಕ್ತಾದಿಗಳು ಜಾಸ್ತಿ? ಭಕ್ತಾದಿಗಳು ಶ್ರಾವಣದಲ್ಲಿ ವಾರ ಅಂತಿ ಎಲ್ಪೂಜೆ,
ಅಭಿಷೇಕ ಎಲ್ಲ ನಡೀತಾ ಇರ್ತವೆ. ವಾರನೂ ಭಕ್ತಾದಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಡೀತಾ ಇರ್ತದೆ ಪೂಜೆಗಳು. ಸ್ವಾಮಿ, ಇಲ್ಲಿ ಈಗ ಜಾತ್ರೆ ಮಹೋತ್ಸವ ಅಂತ ಗೌರಿ ತಿಂಗಳಲ್ಲಿ ಜಾತ್ರೆ ಊರೊಳಗೆ ಉತ್ಸವ ಹೋಗ್ತೈತೆ ಸ್ವಾಮಿ. ಊರೊಳಗೆ ಪಂಜಿನ ಸೇವೆ ಅವೆಲ್ಲ ಮನೆಯವು ಅವೆಲ್ಲ ಕಾರ್ಯಕ್ರಮಗಳು ನಡೀತವೆ. ಅಂದರೆ ಪಂಜಿನ ಸೇವೆ ಅಂದರೆ ಹೆಚ್ಚಿಗೆ ಮಂಗಳೂರು ಕಡೆ ಕಾಣಿಸುತ್ತೆ, ಇಲ್ಲೂ ನಡೆಯುತ್ತಾ ಅದು? ನಡೀತೈತೆ ಪಂಜಿನ ಸೇವೆ. ಎರಡು ಪಂಜ್ ಹಚ್ಕೊಬಿಟ್ಟು ಭಗವಂತ ಆವೇಶವಾಗಿ ಪ್ರೀತವಾಗಿ ಆಡ್ತಾನೆ ಆ ಟೈಮ್ನಲ್ಲಿ. ಅದು ಜನ ನೋಡ್ತಾರೆ ಎಲ್ಲ ಭಕ್ತಾದಿಗಳ ಜನರು. ಪಂಜಿನ ಸೇವೆ, ಪಂಜುಗಳು ಅಷ್ಟು ಉದ್ದಾವೆ ಪಂಜುಗಳು ಹಚ್ಕೊಂಡು ಭಗವಂತ ಇದು ಮಾಡ್ತಾರೆ. ಅದು ಮುಂದೆ ಒಂದು ಇಲ್ಲ ದೇವಸ್ಥಾನ, ಅದು ಪೂರ್ವದ ದೇವಸ್ಥಾನ, ನೆಲೆ ದೇವಸ್ಥಾನ, ಅದೇ ಮೊದಲ ದೇವಸ್ಥಾನ. ಇದು ಹೊಸ್ದಾಗಿ ಮಾಡಿಸಿ ದೇವ್ರನ್ನ ಉತ್ಸವ, ಮೆರವಣಿಗೆ ಉತ್ಸವ ದೇವರು ಎಲ್ಲ ರೆಡಿ ಮಾಡಿರೋದು. ಇಲ್ಲಿ ಪುರಾತನ ದೇವಸ್ಥಾನ ಅಂದರೆ ಎಷ್ಟು ವರ್ಷದ್ದು? ಇದು ಸುಮಾರು ಅಲ್ಲೇ ಒಂದು 100 ವರ್ಷದ್ದು ಇತಿಹಾಸ ಅದು. ಮುಂದೆ ಇರೋದು ನೋಡಿಸ್ತೀವಿ. ಇಲ್ಲಿ ವಿಗ್ರಹಗಳು 4 ಇದಾವಲ್ಲ? 4 ವಿಗ್ರಹಗಳು. ಅಂದರೆ ಯಾವ್ಯಾವು? ಅವೆಲ್ಲ ಒಂದೇ. ಒಂದರಲ್ಲೇ ಭೂತರಾಯ ಸ್ವಾಮಿ ಎಲ್ಲ ಒಂದೇ. ಕರಿಯಣ್ಣ, ಕೆಂಚಣ್ಣ ಅಂತ ಅವಕ್ಕೆ ಹೆಸರು. ಎಲ್ಲಿ ಭೂತಪ್ಪ ಸ್ವಾಮಿ ಇದ್ರೂ 4 ಇರ್ತಾರೆ, 3 ಇರ್ತಾರೆ. ಅವರು ಹಿಂದೆ ಹೆಂಗೆ ಇಟ್ಕೊಂಡಿರ್ತಾರೆ ಆ ಥರ. ಇದು ಪುರ್ಲಳ್ಳಿ ಭೂತ ಅಂತಾರಲ್ಲ, ಮೇನ್ ದೇವಸ್ಥಾನ ಶಿರಾ ತಾಲೂಕ್ನಾಗಿರೋದು. ಅಲ್ಲಿಂದ ಇಲ್ಲಿ ಯಾರೋ ಹೋಗೋಕ್ಕೆ ಅವ್ರಿಗೆ ಯತ್ನವಿಲ್ದ 3 ಬೆನಕಾಪುಳ ತಂದಿಕ್ಕಿ ಪೂಜೆ ಮಾಡಿ ಹಿಂದೆ ಇಲ್ಲಿ 100 ವರ್ಷದ ಇತಿಹಾಸ. ಅವತ್ತಿಗೆ ಅವ್ರಿಗೆ ಹೋಗೋಕ್ಕೆ ಯತ್ನವಿಲ್ಲ. ಇಲ್ಲಿ ಅವ್ರು ಮಾಡ್ಕೊಂಡು ಮರಿ ಕಡ್ದು ಪೂಜೆ ಮಾಡ್ಕೊಂಡು ಹೋದು ಇದರಿಂದ ಇಲ್ಲಿ ಹಂಗೆ ನೆಲೆಗೊಂಡು ಜನಗಳಿಗೂ ಭಕ್ತಾದಿಗಳಿಗೂ. ಅಂದರೆ ಈಗ ಭೂತಪ್ಪ ಸ್ವಾಮಿ ಅಂದರೆ ಮೇಯ್ನ್ ಆಗಿ ಈ ಯಾದವರು ಅಂದರೆ ಗೊಲ್ರಿಗೆ ಮೇಯ್ನು ಅಂತ ಹೇಳ್ತಾರೆ. ಅಂದರೆ ಗೊಲ್ರಿಗೆ ಮಾತ್ರನೇ, ಬೇರೆ ಯಾರಾದ್ರು? ಹೌದು, ಅವ್ರವ್ರ ಭಕ್ತಿಯಿಂದ ಗೊಲ್ರಿಗೆ ಎಂಬುದೇನಿಲ್ಲ, ಅವ್ರವ್ರ ಭಕ್ತಿ ಕೊದ್ದಿ ಮಾಡ್ತಾರೆ. ನಾವಿಲ್ಲಿಗೆ ಬರಬೇಕಾದ್ರೆ ಈ ಭಗವಂತ ನಮಗೆ ಹೂವು ನೀರು ಇಕ್ಬೇಕಾದ್ರೆ ನಮಗೆ ಆಜ್ಞೆ ಬಂದು ನಮ್ಮ ಒಡನೆ ಮಾತಾಡಿ, ನಾನಿಷ್ಟು ವರ್ಷಗಳ ಕಾಲ ಆಗೈತೆ ಇಲ್ಲಿ ಬಂದು ಸೇರಿ ಹೂವು ನೀರು ಇಕ್ತಾಯಿಲ್ಲ ನೆಟ್ಗ, ನೀವು ನನಗೆ ಹೂವು ನೀರು ಇಟ್ಕೊಂಡು ನನ್ನ ಪೂಜೆ ಕಾರ್ಯಗಳು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ. ಅವತ್ತಿಂದ ನಾವು ಬಂದು ಇಲ್ಲಿ ಸೇರಿದ ಮೇಲೆ ಈ ಗಿಡ ಗಂಟೆ ಎಲ್ಲ ಬೆಳೆಸಿ ತಿರುಳಿ ಕಟ್ಟೆ ಕಟ್ಟಿ ಇದೆಲ್ಲ ಜಾಗ ಗೌರ್ಮೆಂಟ್ ಜಾಗ ಅಲ್ಲ, ಕೊಂಡು ಮಾಡಿ ಆ ಯಪ್ಪನ ಮಹಿಮೆ ಇತ್ತು. ಜನ ಬಂದು ಎಲ್ಲ ಒಂದೊಂದು ಮಾಡ್ಕೊಂಡು ಹೋದ್ರು. ಇನ್ನೂ ಒಡವೆ ಪಡವೆಗಳು ಎಲ್ಲ ಬೇರೆ ದಂಡೆಗವೆ, ಬೆಳ್ಳಿ ಒಡವೆಗಳು ಎಲ್ಲ ಮನೆಯಲ್ಲ ಯಾವಾಗಲೂ ತರಲ್ಲ. ನಗೆ ಸಣ್ಣಾಗಿರಲ್ಲ, ಕಳ್ರ ಕಾಸು ಕಾಟ. మనం ఇప్పుడు ఈ గ్రామ పెద్ద అయినటువంటి వేణుగోపాల్ రెడ్డి గారితో మాట్లాడదాము. ఈ దేవస్థాన చరిత్ర గురించి మరియు ఈ ఊరి విశేషత గురించి మనం ఇప్పుడు తెలుసుకుందాం. మాట్లాడచ్చా? ఇప్పుడు హనుమంతపురం గ్రామంలో ఉండే భూతరాయ స్వామి దేవస్థానము. ఇది మొదలు ఏమీ ఉండలే, ఊరికి 2 బండ్లు నిలబెట్టి విగ్రహాలు పెట్టండి. ఆమెకి ఊరిన జనాలు ఈ పూజారప్ప వీళ్ళు తిరిగి ఇంకా దేవస్థానం ఉత్పత్తి అయ్యా. తిరిగి మొన్న కొత్తగా వెనక బాగాను దేవస్థానం కట్టే ప్రభావం లేదు. శిఖరు మాది మేమే ముందు నిలిచి అంతా కట్టించినది. ఇప్పుడు సముదాయ భవనం కావాలండి. సముదాయ భవనము కేఎన్ రాజన్న శాసకులు వాళ్ళని అనుదానం వేయించి ఆ సముదాయ భవనము నిర్మాణం చేయినాము. ఈ దేవస్థానం బాగా సంవత్సరానికి అవుతారు. గౌరవం పండుగప్పుడు
బాగా జనం రీతిగా జాతర జాతర అవుతుంది. ఒక 5-6 పిల్లలు అవంతా పిల్లలు ఆటలు అన్నీ జాతర కొట్టి బాగా జరుగుతుంది జాతర దీపాలు. ఇక్కడ పంజావళి కూడా జరుగుతుంది అని చెప్పారు స్వామి. పంజావళి అంటే గాన మనకి ఎక్కువ మంగళూరు ఆ సైడే వినిపిస్తుంది. ఇక్కడ కూడాను అది ఉందా? ఇక్కడ ఉంది ఇక్కడ ఉండదు. ముందర ఇంకా బాగా ఇంప్రూవ్ చేయాలంటే మా ఆశ ఉంది. పైన ఇంకా వరకు అనుదానం తెచ్చి ఇంప్రూవ్ చేయాలని మా ఆశ. భక్తాదులు కూడా అట్లే సహకరించాలని నేను కోరుకుంటున్నాను స్వామి. నా ఛానల్ తరఫున కూడాను నేను ఎంతైతే అంత ప్రచారం చేసిస్తాను. ఓకే. థ్యాంక్ యూ ಸ್ವಾಮಿ. మీ సమయాన్ని నాకు ಕೇಟಾయించినందుకు ಧನ್ಯವಾದಗಳು. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಭೂತರಾಯಪ್ಪನ ದೇವರನ್ನ ನಿಮಗೆ ಪರಿಚಯಿಸಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೇಳಿದಿನಲ್ಲ 3 ದೇವಸ್ಥಾನದಲ್ಲಿ ಇನ್ನೊಂದು ದೇವಸ್ಥಾನನ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.